ಯಾರಿಗೂ ಹೇಳ್ಬೇಡಿ. IT-BT ನಗರಿಯಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಕಲಬುರಗಿಯಲ್ಲಿರುವಂತಹ ಎಲ್ಲ SSLC ವಿದ್ಯಾರ್ಥಿಗಳ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ನಡೆಸಿದ್ದೇನೆ ಈ RSS ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತಹ ಶಿಕ್ಷಕರುಗಳು. ಈ ಎಲ್ಲ ಶಿಕ್ಷಕರುಗಳಿಗೆ RSS ಸಂಘಟನೆಯ ಜೊತೆಗೆ ಒಡನಾಟ ಇದೆ. ಹಾಗಾಗಿ ನಮ್ಮ ಕಲಬುರಗಿ ಕ್ಷೇತ್ರದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಈ ಬಾರಿ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದು. ಹಾಗೆಯೇ ಪ್ರತಿ ಬಾರಿ ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಿಂದೆ ಉಳಿಯುವುದರ ಹಿಂದೆ ಈ ಕೋಮುವಾದಿ ಪಕ್ಷವಾಗಿರುವಂತಹ BJP ಪಕ್ಷದ ಕೈವಾಡ ಇದೆ ಅಂತೆಲ್ಲ ಒಂದೆರಡು ಕಲರ್ ಡೈಲಾಗ್ಗಳನ್ನು ಹೊಡೆದು ಹಾಗೆ ಮೀಡಿಯಾಗಳ ಮುಂದೆ ಒಂದೆರಡು ಹೇಳಿಕೆಗಳನ್ನು ಕೊಟ್ಟು ಸುಮ್ಮನೆ ಕೈ ತೊಳ್ಕೊಂಬಿಡಿ ಖರ್ಗೆಯವರೇ. ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೋಗಲಿ. ಒಂದು ವಿಶೇಷವಾದಂತಹ ತನಿಖಾ ತಂಡವನ್ನಾದರೂ ರಚನೆಯನ್ನು ಮಾಡಿಬಿಡಿ, ಒಂದು SIT ರಚನೆಯನ್ನು ಮಾಡಿಬಿಡಿ, ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಅಥವಾ CBIಗೆ ಕೊಟ್ಬಿಡಿ. ಕಲಬುರಗಿಯಲ್ಲಿರುವಂತಹ ಮಹಾಜನಗಳೇ, ನಿಮಗೆ ಹೇಳ್ತಾ ಇರೋದು ಕಲಬುರಗಿಯಲ್ಲಿರುವಂತಹ ಮಹಾಜನಗಳೇ, ಸತ್ಯ ಮಾಡಿ ಹೇಳ್ತೀನಿ, ನಿಮ್ಮ ಮಕ್ಕಳ ತಪ್ಪು ಏನೂ ಇಲ್ಲ. ಏನೇಳಿ, ನಿಮ್ಮ ಮಕ್ಕಳ ತಪ್ಪು ಏನೂ ಇಲ್ಲ, ಎಲ್ಲ ನಿಮ್ಮ ತಪ್ಪೇನೆ, ನೀವು ಮಾಡಿಕೊಂಡಿರುವಂತಹ ತಪ್ಪೇನೆ. ಎಲ್ಲಿಯ ತನಕ ನೀವುಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಯೋದಿಲ್ಲ ಅಲ್ಲಿ ತನಕ ನೀವು ಬದಲಾಗೋದಿಲ್ಲ. ನೀವು ಆರ್ಥಿಕವಾಗಿ ಹಾಗೆ ಶೈಕ್ಷಣಿಕವಾಗಿ ಮುಂದುವರಿಲಿಲ್ಲ ಅಂತಂದರೆ ಇವತ್ತಿನ ದಿನ ರಾಜಕಾರಣಿಗಳು ಕೊಡುವಂಥ 500 ರೂಪಾಯಿ 1000 ರೂಪಾಯಿ ಓಟ್ಗೆ ಯಾವ ರೀತಿಯಾಗಿ ಒಡಗೊಡೋಗಿ ಭಿಕ್ಷೆಯನ್ನು ಪಡೆದು ಈಸ್ಕೊತಾ ಇದ್ದೀರಾ, ಅದೇ ರೀತಿಯಾಗಿ ಮುಂದೊಂದು ದಿನ ನೀವು ಎತ್ತಿರುವಂತಹ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸನ್ನು ಕಾಣುತ್ತಿರುವಂತಹ ನಿಮ್ಮ ಮಕ್ಕಳನ್ನು ನಿಮ್ಮ ಹಾಗೆಯೇ ರಾಜಕಾರಣಿಗಳ ಮುಂದೆ ಹೋಗಿ 500 ರೂಪಾಯಿ 1000 ರೂಪಾಯಿಗೆ ಭಿಕ್ಷೆಯನ್ನು ಇಸ್ಕೊಳ್ಳೋದಕ್ಕೆ ನಿಂತ್ಕೊಳ್ತಾರೆ. ಸುಮ್ಮನೆ ಹಾಗೆ ನೋಡಿ, ಕರಾವಳಿ ಭಾಗದಲ್ಲಿರುವಂತಹ ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ದೇವರನ್ನು ನಂಬ್ತಾರೆ, ದೈವಗಳನ್ನು ನಂಬ್ತಾರೆ, ಭೂತಾರಾಧನೆಯನ್ನು ಮಾಡ್ತಾರೆ, ಸಂಪ್ರದಾಯವನ್ನು ಪಾಲಿಸ್ತಾರೆ, ಭಕ್ತಿಯಲ್ಲಿ ಮುಳುಗ್ತಾರೆ, ಆಚರಣೆಗಳನ್ನು ಮಾಡ್ತಾರೆ, ಕಂಬಳ, ಇದೇ ರೀತಿಯಾಗಿ ತಮ್ಮಲ್ಲಿ ತಾವು ಸಾಂಪ್ರದಾಯಿಕವಾಗಿ ಎಲ್ಲವನ್ನು ತೊಡಗಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಶೈಕ್ಷಣಿಕವಾಗಿಯೂ ಸಹ ಮುಂದೆ ನಿಂತಿದ್ದಾರೆ, ಶೈಕ್ಷಣಿಕವಾಗಿ ಮುಂದುವರಿತಾ ಇದ್ದಾರೆ. ಪ್ರತಿ ವರ್ಷ ನೋಡ್ತಾನೆ ಇರ್ತೀರ, ಅವರು ಮೊದಲ ಅಥವಾ ಉಡುಪಿ, ನೀವು ದಕ್ಷಿಣ ಭಾಗ ಕನ್ನಡ ಭಾಗವನ್ನು ತೆಗೆದುಕೊಳ್ತು ಅಂತಂದರೆ ಶೈಕ್ಷಣಿಕವಾಗಿ ಮೊದಲ ಸ್ಥಾನ 2ನೇ ಸ್ಥಾನ ಇದೇ ರೀತಿಯಾಗಿರ್ತಾರೆ. ನಿಮ್ಮ ಕ್ಷೇತ್ರವನ್ನು ನೋಡ್ಕೊಳ್ಳಿ, ಒಮ್ಮೆ ನಿಮ್ಮ ಕ್ಷೇತ್ರದ ಬಗ್ಗೆ ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಕ್ಷೇತ್ರದ ರಾಜಕಾರಣಿಗಳು ಹೇಳ್ತಾ ಇರ್ತಾರೆ, ಮಾತೆತ್ತಿದ್ರೆ ದೇವರಿಲ್ಲ, ಇದು ಮೌಢ್ಯ, ಮೂಢನಂಬಿಕೆ, ವಿಜ್ಞಾನದ ಮೇಲೆ ನಂಬಿಕೆಯನ್ನು ಇಡಬೇಕು, ಸ್ಮಶಾನದಲ್ಲಿ ಕೂತ್ಕೊಂಡು ಊಟವನ್ನು ಮಾಡಿ, ಸಾಮಾಜಿಕ ಕ್ರಾಂತಿ, ಶಿಕ್ಷಣ ಕ್ರಾಂತಿ, ಹೀಗೆಲ್ಲ ಅದು ಇದು ಅಂತ ಬುರುಡೆ ಭಾಷಣಗಳನ್ನು ಬಿಡ್ತಾನೆ ಇರ್ತಾರಪ್ಪ. ಈ ರೀತಿಯಾಗಿ ಬುರುಡೆ ಭಾಷಣಗಳನ್ನು ಬಿಟ್ಟು ನಿಮ್ಮ ಮಕ್ಕಳನ್ನು ಯಾವ ಹಂತದಲ್ಲಿ ತಂದಿಟ್ಟಿದ್ದಾರೆ? ದೇವರನ್ನು ನಂಬುವಂತಹ, ದೈವವನ್ನು ನಂಬುವಂತಹ ಕ್ಷೇತ್ರದಲ್ಲಿರುವಂತಹ ಮಕ್ಕಳು ಆ ರೀತಿಯಾಗಿದ್ದಾರೆ. ದೇವರನ್ನು ನಂಬಬೇಡಿ, ಅದೆಲ್ಲ ಮೂಢನಂಬಿಕೆ ಅಂತ ಹೇಳುವಂತಹ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಮಕ್ಕಳು ಯಾಕಿಂದು ಉಳಿದಿದ್ದಾರೆ? ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಳಿ. ನನಗೆ ತುಂಬ ಬೇಜಾರಾಗೋಗ್ಬಿಡ್ತು. ಪಾಪ ನಿಮ್ಮ ಕ್ಷೇತ್ರದ ಬಗ್ಗೆ ನೋಡಿ. ಸೋಷಿಯಲ್ ಮೀಡಿಯಾ ತುಂಬ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ MLAಗಳು ಅಂದರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ MLAಗಳು ತಮ್ಮ ಕ್ಷೇತ್ರ ಅಂದರೆ ತಮ್ಮ ತಾಲೂಕಿನಲ್ಲಿ ಇರುವಂತಹ ಮಕ್ಕಳ ಬಗ್ಗೆ, ನಮ್ಮ ತಾಲೂಕು ಈ ಬಾರಿ ಇಷ್ಟು ಸಾಧನೆಯನ್ನು ಮಾಡಿದೆ, ಇಷ್ಟು ಪರ್ಸೆಂಟೇಜ್ ತೆಗೆದುಕೊಂಡಿದ್ದಾರೆ, ನಾವು ಕಡೆ ಬಾರಿ ಇಷ್ಟರಲ್ಲಿದ್ದು ಅಂತಂದ್ಬಿಟ್ಟು ತಮ್ಮ ಕ್ಷೇತ್ರದ ಒಳಗಡೆ ಬರುವಂತಹ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ ಪೋಸ್ಟ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ನಿಮ್ಮ ಕ್ಷೇತ್ರದಲ್ಲಿರುವಂತಹ ರಾಜಕಾರಣಿಗಳು ಅದೇನು ಹೇಳ್ತಾರಲ್ಲ, ಕೋಲಿಡಿಬೇಡಿ, ಕೋಮುವಾದಿಗಳಾಗ್ಬಿಡ್ತೀರ, ಕೈಯಲ್ಲಿ ಪೆನ್ನಿಡಿ ಅಂತ ಡೈಲಾಗ್ ಹೊಡಿತಾ ಇದ್ರಲ್ಲ, ಏನೊಂದು ಪೋಸ್ಟ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಮಕ್ಕಳ ಬಗ್ಗೆ ಒಂದೇ ಒಂದು ಹೆಮ್ಮೆಯಾಗಿ ಮಾತನಾಡುವಂತಹ ಒಂದೇ ಒಂದು ಪೋಸ್ಟ್ ಹಾಕ್ಕೊಂಡಿದ್ದೀರಾ? ತೆಗೆದು ನೋಡ್ಬಿಡಿ. ನಾನು ನೋಡ್ಬಿಟ್ಟೇನೆ ಈ ವಿಡಿಯೋವನ್ನು ಮಾಡ್ತಾ ಇರೋಂತಹದ್ದು. ಯಾಕೆ ಅಂದರೆ ನಿಮ್ಮ ಕ್ಷೇತ್ರದ ರಾಜಕಾರಣಿಗಳಿಗೆ ನೀವುಗಳು ಬೇಕಾಗೇ ಇಲ್ಲ. ನಿಮ್ಮನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಉಳಿಸ್ಬಿಟ್ರೆ ಸಾಕು. ಅಯ್ಯೋ 5 ವರ್ಷಕ್ಕೊಂದ್ಸಲ ಚುನಾವಣೆ ಬರುತ್ತೆ, ಇವಕ್ಕೇನು 500 ರೂಪಾಯಿ 1000 ರೂಪಾಯಿ ಒಂದೆರಡು ಕೊಡ್ರೆ ಎಣ್ಣೆ ಬಿಸಾಕಿದ್ರೆ ಬಂದು ಓಟ್ ಮಾಡಿಬಿಡೋಯ್ತವೆ. ನಿಮ್ಮ ಜೀವನ ಪರ್ಯಂತ ಒಂದೇ ಕುಟುಂಬದ ಸೇವೆಯನ್ನು ಮಾಡುತ್ತಾ ಒಂದೇ ಕುಟುಂಬದ ಜೀತ ಮಾಡಿಕೊಂಡೇ ಇದ್ಬಿಡ್ತೀರಾ? ನೀವು ಹಾಳಾಗದಲ್ಲೇ ನಿಮ್ಮ ಮಕ್ಕಳನ್ನ ಯಾಕೆ ಹಾಳು ಮಾಡ್ತೀರಾ? ನಿಮ್ಮ ಮಕ್ಕಳನ್ನು ಗುಲಾಮರನ್ನಾಗಿ ಮಾಡ್ತಾ ಇದ್ದೀರಾ ನೀವುಗಳು. ಯೋಚನೆಯನ್ನು ಮಾಡಿರಿ. ಸ್ವತಂತ್ರ ಬಂದು ಎಷ್ಟು ವರ್ಷಗಳಾಯ್ತು ರೀ? ಸ್ವತಂತ್ರ ಬಂದರೂ ಇಷ್ಟು ವರ್ಷಗಳಾದ್ರೂ ನಿಮ್ಮ ಕ್ಷೇತ್ರ ಯಾಕಿಂದೆ ಉಳಿತಿದೆ ಅಂತಂದ್ಬಿಟ್ಟು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವನಾದ್ರು ಒಬ್ಬ ಪ್ರಶ್ನೆನ ಮಾಡಿದ್ದೀರಾ? ಆ ಹುಚ್ಚನ್ನ ನಮ್ಮ ಹಿಂಗೆ ಬಂದ್ಬಿಡುತ್ತೆ ನನ್ನ ಬಾಯಿಗೆ.
ಆ ಕ್ರಿಯೇಟರ್ಸ್ಗಳಿದ್ದಾರೆ, ಆ ಕಲಬುರಗಿ ಭಾಗದವ ಯಾವ ಉತ್ತರ ಕರ್ನಾಟಕದ ಭಾಗದವೆಲ್ಲ ಬರೀ ಆ ಕಿತ್ತೋಗಿರೋ ಅಲ್ಸೋಗಿರೋ ವಿಡಿಯೋಗಳೇ ಮಾಡ್ತಿರ್ತಾವೆ ಸೋಷಿಯಲ್ ಮೀಡಿಯಾದಲ್ಲಿ. ಶಿಕ್ಷಣದ ಬಗ್ಗೆ ಆಗಲಿ, ತಮ್ಗೆ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಒಬ್ಬನೂ ವಿಡಿಯೋಗಳು ಮಾಡೋದಿಲ್ಲ. ಧ್ವನಿ ಎತ್ತರೋ ನಿಮ್ಗಳ್ಗೇನು ಆಗಿದೆ ಇಲ್ಲಿ, ನಾವು ನೋಡಿ ನಮ್ಮ ಭಾಗದಲ್ಲಿ ಏನೇ ಸಮಸ್ಯೆ ಆದ್ರೂ ಧ್ವನಿ ಎತ್ತುತ್ತೀವಿ. ಕೇಳರು ನಮ್ಮ ಕ್ಷೇತ್ರದಲ್ಲಿರುವಂತಹ ವಿದ್ಯಾರ್ಥಿಗಳಂದರೆ ನಮ್ಮ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಯಾಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಉಳಿತಾರೆ, ಇದು ಯಾಕೆ ಆಗ್ತಿದೆ ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿ ಕಂಟೆಂಟ್ಗಳನ್ನ ತೆಗೆದುಕೊಂಡು ಕುತ್ಕೊಂಡ್ಬಿಡಿ. ಅದು ಯಾವುದೋ ಒಂದೆರಡು ಹೆಣ್ಮಕ್ಳನ್ನ ಹಾಕೊಂಡ್ಬಿಡ್ತಾರೆ ಜೊತೆಗೆ, ಅದು ಯಾವುದೋ ಅರ್ಥ ಏನೂ ಇರೋದಿಲ್ಲ, ಕುಣಿತವೆ. ಅದನ್ನೇ ಉಚ್ಚೆದ್ದು ನೋಡುವಂಥವ್ರು ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ಹಾಳು ಮಾಡಿಟ್ಬಿಡವ್ರೆ. ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಾಯಿ ಬಿಟ್ಟರೆ ಬಿಡಿ, ಒಂದಷ್ಟು ಇದ್ದಾವೆ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ದಯಮಾಡಿ ನಾನು ಅಲ್ಲಿರುವಂತಹ ಮಹಾಜನತೆಗೆ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೆಲವೊಂದಷ್ಟು ಜನ ಹೇಳ್ತಾ ಇರ್ತಾರೆ, ನಿಮ್ಮ ಭಾಗದಲ್ಲಿ ತೊಳ್ಕೊಳಕ್ಕೆ ನೀರು ಸಿಗೋದಿಲ್ಲ ಅಂತ ಹೇಳ್ತಿರ್ತಾರೆ. ನಾನು ಸತ್ಯ ಮಾಡಿ ಹೇಳ್ತೀನಿ, ನಾನು ಕಲಬುರಗಿ ಬಂದಿಲ್ಲ. ನನ್ನ ಕೊನೆಗೆ ಹಾವೇರಿ ತನಕ ಬಂದಿದ್ದೀನಿ ನಾನು. ಬಟ್ ನಾನು ಬೇರೆ ದಾರಿಯಲ್ಲಿ ಹೊರಟೋಗ್ಬಿಡ್ತೀನಿ. ಉತ್ತರ ಕರ್ನಾಟಕದ ಭಾಗದ ಬಂದರೆ ಸಾಕು ಅಂದರೆ ನೀವೇ ಸರಿ ಇಲ್ಲ ಅಂತಂದ್ಬಿಟ್ಟು 500,000 ಇಸ್ಕೊಂಡ್ಬಿಡೋದು, ಓಟ್ ಹಾಕ್ಬಿಡೋದು. ನೀವುಗಳು ಆ ಭಾಗದಲ್ಲಿರುವಂತಹ ಜನರು ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರ. ದಯಮಾಡಿ ಹಾಗೆಯೇ ಕ್ರಿಯೇಟರ್ಸ್ಗಳಿಗೆ ನಾನು ಹೇಳ್ತಿರುವಂತಹದ್ದು, ನಿಮ್ಮ ಭಾಗದಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ. ನೀವೆಲ್ಲಿಯ ತನಕ ಧ್ವನಿ ಎತ್ತೋದಿಲ್ಲ, ನೀವೆಲ್ಲಿಯ ತನಕ ಬದಲಾಗೋದಿಲ್ಲ, ಅಲ್ಲಿಯ ತನಕ ಇದೇ ರೀತಿಯಾಗಿದೆ. ಮುಂದಿನ ವರ್ಷನೂ ಬರುತ್ತೆ. ಕಲಬುರಗಿ ಕಡೆಯ ಸ್ಥಾನ, ನಾವು ಇದೇ ರೀತಿಯಾಗಿ ರೇಗಿಸ್ತಾ ಇರ್ತೀವಿ. ದಯಮಾಡಿ ಈ ರೀತಿಯಾಗಿ ಹೇಳ್ತೀವಿ, ಆ ಭಾಗದ ಜನರನ್ನು ನಾವು ಅಪಹಾಸ್ಯ ಮಾಡ್ತಾ ಇದ್ದೀವಿ ಅಂತ ದಯಮಾಡಿ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಾವುಗಳು ಅಪಹಾಸ್ಯ ಮಾಡೋದು ನಿಮ್ಮಗಳನ್ನಲ್ಲ, ನಿಮ್ಮಗಳನ್ನ ನೋಡಿ ಅಪಹಾಸ್ಯ ಮಾಡೋದಿಲ್ಲ, ಅಥವಾ ನಿಮ್ಮ ಮಕ್ಕಳನ್ನು ನೋಡಿ ಅಪಹಾಸ್ಯವನ್ನು ಮಾಡ್ತಾ ಇಲ್ಲ. ಆ ಭಾಗದ ರಾಜಕಾರಣಿಗಳನ್ನು ನೋಡಿ ಅವರನ್ನು ಟೀಕಿಸುವಂತಹ ಬರದಲ್ಲಿ ಕೆಲವೊಂದು ಬಾರಿ ಆ ಭಾಗ ಅಂತ ಹೇಳಿ ಟೀಕಿಸಿಬಿಡಬೇಕಾಗುತ್ತೆ. ದಯಮಾಡಿ ಬದಲಾಗಿ ಅಂತ ತಮ್ಮೆಲ್ಲರ ಬಳಿ ಕೇಳ್ಕೊಳ್ತಾ, ಇನ್ನಾದರೂ ನೀವುಗಳು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡಿ, ನಿಮ್ಮ ಮಕ್ಕಳ ಫ್ಯೂಚರ್ನ ಒಂದು ಸ್ವಲ್ಪ ಕನಸನ್ನು ಕಟ್ಕೊಳ್ಳಿ. ಬಿಟ್ಟು ಹಾಕ್ಬಿಡಿ 500,000 ರೂಪಾಯಿಗಳನ್ನು. ಎಷ್ಟು ದಿನ ಅದರಲ್ಲಿ ಜೀವನ ಮಾಡ್ತೀರಾ? ಡೈಲಿ 2 ರೂಪಾಯಿ ಲೆಕ್ಕಾಚಾರದಲ್ಲ ನಿಮ್ಗಳಿಗೆ, 1 ರೂಪಾಯಿ ಲೆಕ್ಕಾಚಾರದಲ್ಲ. ಎಷ್ಟು ಜನರು ನೋಡಿದೀನಿ ಗೊತ್ತಾ, ಆ ಭಾಗದಿಂದ ಬರ್ತಾರೆ. ನಂಗೆ ಬೇಜಾರಾಗ್ತಿರುತ್ತೆ ಕಣ್ರಿ, ಉತ್ತರ ಕರ್ನಾಟಕ ಭಾಗದಿಂದ ಟ್ರೈನ್ಗಳಲ್ಲಿ ಬರ್ತಾ ಇರ್ತಾರೆ. ಎಷ್ಟು ಬೇಜಾರಾಗ್ತಿರುತ್ತೆ ಗೊತ್ತಾ. ನನ್ನ ಜೊತೆನಲ್ಲಿ ನನ್ನ ಆಫೀಸಲ್ಲೇ ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ನಿಂದೇನೋ ಮಾರಯ್ಯ, ಇಲ್ಲೇನೆ ಮನೆ, 5-6 ಕಿಲೋಮೀಟ್ರ್ ಹೋಗ್ಬಿಡ್ತೀಯ, ನಂದೇನೋ ನಮ್ದು ಅಲ್ಲಿ ಹೋಗ್ಬೇಕು ಮರ ಅಂತಿರ್ತಾರೆ. ದಯಮಾಡಿ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂಥವ್ರು ಅದಕ್ಕೆ ಹೆಚ್ಚಾಗಿ ಹೇಳಿದ್ರಲ್ಲ, ಕೋಲನ್ನು ಬಿಟ್ಬಿಡಿ, ಪೆನ್ನನ್ನು ಹಿಡ್ಕೊಳ್ಳಿ. ಏನು ಬುರುಡೆಗೆ ಭಾಷಣಗಳು ಹೊಡಿತಾರೆ ಮೀಡಿಯಾಗಳ ಮುಂದೆ. ಒಂದೊಂದ್ಸಲ ಅನ್ನಿಸ್ತಾ ಇರುತ್ತೆ, ರಾಜಕಾರಣಿಗಳು ನ್ಯಾಯವಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ತಾನೇ ಆ ಕ್ಷೇತ್ರ ಉದ್ಧಾರ ಆಗೋದು. ಅವರೇ ಎಲ್ಬೋರ್ಡ್ಗಳಾಗ್ಬಿಟ್ರೆ ಇನ್ನೆಲ್ಲಿಂದ ಆ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡೋದು. ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾತಾಡೋಕೆ ಹೋಗ್ತಾರೆ, ತಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡೋದಕ್ಕೆ ಯೋಗ್ಯತೆ ಇಲ್ದಾರಂಥವ್ರಲ್ಲ. ಏನೋ ನಾನು ಮಾತನಾಡ್ತಾ ಇರ್ತೀನಿ. ನಾನು ಸಾಮಾನ್ಯವಾಗಿ 2-3 ನಿಮಿಷದ ಮೇಲೆ ಮಾತನಾಡೋದಿಲ್ಲ. ಏನೋ ನಿಮ್ಮ ಭಾಗದ ವಿದ್ಯಾರ್ಥಿಗಳನ್ನು ನೋಡಿ ನನಗೆ ಕರುಣೆ ಹೋಗ್ತು. ಹಾಗಾಗಿ ನಿಮ್ಮ ಭಾಗದ ಜನರಿಗೆ ಕೆಲವೊಂದಷ್ಟು ವಿಷಯಗಳನ್ನು ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿದೆ ಅಂತ ಹೇಳ್ತಾ, ಬದಲಾಗಿ ಅಂತ ತಮ್ಮೆಲ್ಲರ ಬಳಿ ಕೇಳ್ಕೊಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.